ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ತಂದೆ ತಾಯಿಗಳ ಬಗ್ಗೆ ಮಾತನಾಡೋದಕ್ಕೆ ಮಾತುಗಳೇ ಸಾಕಾಗೋದಿಲ್ಲ. ಮಾತನಾಡಿದ್ರೆ 1 ಗಂಟೆ 2 ಗಂಟೆ ಇಡೀ ದಿನ ಕೂಡ ಸಾಕಾಗೋದಿಲ್ಲ. ಯಾಕಂದ್ರೆ ನಿಜವಾಗ್ಲೂ ತಂದೆ ತಾಯಿ ದೇವರಿಗೆ ಸಮಾನ. ಅವರು ಎಸ್ಪೆಷಲಿ ತಾಯಿ ಹೊತ್ತು ಹೆತ್ತು ಈ ಪ್ರಪಂಚಕ್ಕೆ ನಮ್ಮನ್ನ ಬರಮಾಡ್ಕೊಂಡ್ರೆ, ತಂದೆ ಆದವರು ತಮ್ಮ ಜೀವನ ಪರ್ಯಂತ ದುಡಿದು ತನಗೆ ಹಾಕೋಕೆ ಬಟ್ಟೆ ಇದೆಯೋ, ತನಗೆ ಊಟ ಮಾಡೋಕೆ ಸರಿಯಾಗಿ ಊಟದ ವ್ಯವಸ್ಥೆ ಇದೆಯೋ ಅದು ಸೆಕೆಂಡ್ರಿ. ಅವರಿಗೆ ಮೊದಲಿಗೆ ಫಸ್ಟ್ ಪ್ರಯಾರಿಟಿ ಆಗಿರೋದು ಮಕ್ಕಳು. ತಮ್ಮ ಮಕ್ಕಳಿಗೆ ಒಳ್ಳೆ ಊಟ ಸಿಗಬೇಕು, ಹೊಟ್ಟೆ ಬಟ್ಟೆಗೆ ಚೆನ್ನಾಗಿರಬೇಕು ಅಂತ ಹೇಳ್ಕೊಂಡು ಜೀವನ ಪರ್ಯಂತ ತಂದೆಯಾದವನು ದುಡಿತಾನೆ. ಎಲ್ಲಿವರೆಗೂ ಅಂತಂತಂದರೆ ಹೈಫೈ ಲೈಫ್ಗಳನ್ನು ಲೀಡ್ ಮಾಡುವಂಥ ಪೋಷಕರು ಒಂದು ಕಡೆ ಆದರೆ, ಇನ್ನು ಕೆಲವರು ಮಧ್ಯಮದ ವರ್ಗದವರು, ಬಡವರು, ಅವರೆಲ್ಲ ಜೀವನ ಹೆಂಗಿರೋದು ಗೊತ್ತಾ? ಬೆಳಿಗ್ಗೆ ಎದ್ರೆ ಸಾಕು ಕೂಲಿ ಕೆಲಸಕ್ಕೆ ಅಂತ ಹೋಗ್ತಾರೆ, ಸಂಜೆವರೆಗೂ ಕೂಲಿ ನಾಲಿ ಮಾಡಿಕೊಂಡು ರಾತ್ರಿ ಬಂದು ಒಂದು ಹೊತ್ತು ಮನೆ ಊಟ ಚಂದ ಊಟ ಮಾಡ್ಕೊಂಡು ಮತ್ತೆ ದಿನ ಬೆಳಗಾದ್ರೆ ಸಾಕು ಮತ್ತದೇ ಕೂಲಿ ಕೆಲಸ. ಕಷ್ಟಪಟ್ಟು ಮೈಯನ್ನು ಬೆವರಿಸಿ ದುಡ್ದು ಸಂಪಾದನೆ ಮಾಡೋದು ಏನಕ್ಕೆ? ಮಕ್ಕಳ ಉದ್ಧಾರ ಆಗಬೇಕು, ಮಕ್ಕಳ ಜೀವನ ಬೆಳಿಬೇಕು, ಜೀವನ ಉದ್ಧಾರ ಆಗಬೇಕು, ಒಂದೊಳ್ಳೆ ವಿದ್ಯಾಭ್ಯಾಸವನ್ನು ಮಕ್ಕಳು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಮಾಜದಲ್ಲಿ ಒಂದೊಳ್ಳೆ ಹೆಸರನ್ನು ತರಬೇಕು. ತನ್ನ ಕಾಲಿನಲ್ಲಿ ತನ್ನ ಮಗ ಅಥವಾ ಮಗಳು ನಿಲ್ಲಬೇಕು, ಇಂಡಿಪೆಂಡೆಂಟ್ ವುಮೆನ್ ಆಗಬೇಕು ಅಥವಾ ಇಂಡಿಪೆಂಡೆಂಟ್ ಮೆನ್ ಆಗಬೇಕು, ಸಾಕಷ್ಟು ದುಡ್ದು ಸಮಾಜ ಸೇವೆಯನ್ನು ಮಾಡಬೇಕು. ಕೊನೆಯ ಕಾಲದಲ್ಲಿ ನಮ್ಮನ್ನು ಸ್ವಲ್ಪ ಮಟ್ಟಿಗೆ ಖುಷಿಯಾಗಿಡಬೇಕು ಅನ್ನುವಂಥ ಆಸೆ ತಂದೆ ತಾಯಿಗೆ ಇದ್ದೇ ಇರುತ್ತೆ. ಯಾಕಂದರೆ ತನ್ನ ಸ್ವಂತ ಮಕ್ಕಳು ಕೊನೆಗಾಲದಲ್ಲಿ ತಮ್ಗೆ ಆಗ ಬರಬೇಕು ಅನ್ನೋಂಥ ಆಸೆ ಇದ್ದೇ ಇರುತ್ತೆ. ಅಂತಂದರೆ ನಾವು ಹೆತ್ತಿದ್ದೀವಿ ಹೊತ್ತಿದ್ದೀವಿ ಅನ್ನೋಂಥ ಕಾರಣಕ್ಕಲ್ಲ, ಬದಲಾಗಿ ನಮ್ಮ ಕೊನೆಯ ದಿನಗಳು ಅವ್ರ ಜೊತೆ ಕಳೆದ್ರೆ ನಾವು ಆರಾಮಾಗಿ ಕಣ್ಮುಚ್ಚಬಹುದು ಅನ್ನುವಂಥ ಆಸೆ ಪೋಷಕರಿಗಿರುತ್ತೆ. ಆದರೆ ಇತ್ತೀಚಿನ ಕಾಲದಲ್ಲಿ ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡ್ತಾ ಇದ್ದೀವಿ. ಉದಾಹರಣೆಗಳು ಏನಪ್ಪ ಅಂತಂದರೆ, ತಂದೆ ತಾಯಿ ಚೆನ್ನಾಗಿ ಮಕ್ಕಳನ್ನ ಸಾಕಿರ್ತಾರೆ, ಚೆನ್ನಾಗಿ ಬೆಳೆಸಿರ್ತಾರೆ, ವಿದ್ಯಾಭ್ಯಾಸವನ್ನು ಕೊಟ್ಟಿರ್ತಾರೆ. ಸೊ ಅವರು ವಿದೇಶಕ್ಕೆ ಹೋಗ್ತಾರೆ ಅಥವಾ ದೇಶದಲ್ಲಿ ಯಾವುದೋ ಒಂದು ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರು ಏನು ಮಾಡ್ತಾರೆ ಗೊತ್ತಾ? ತಂದೆ ತಾಯಿಗಳನ್ನು ಮನೆಯಲ್ಲೇ ಕೂರಿಸಿ ಬೇಕಾದಷ್ಟು ದುಡ್ಡು ಕಳಿಸ್ಕೊಡ್ತೀವಿ, ಚೆನ್ನಾಗಿರಿ ಅಂತ ಹೇಳ್ತಾರೆ. ಇನ್ನು ಕೆಲವರು ತಂದೆ ತಾಯಿಯನ್ನು ಎಲ್ಲೋ ಒಂದು ಸಿಟಿಲಿ ಬಿಟ್ಟು ಇವರೆಲ್ಲೋ ಒಂದು ಸಿಟಿಲಿ ಹೆಂಡತಿ ಮಕ್ಕಳ ಜೊತೆ ಜೀವನ ಮಾಡಿಕೊಂಡು ತಂದೆ ತಾಯಿ ಇರುವಂಥ ಒಂದು ಮನೆಗೆ ಒಂದು ಕೇರ್ ಟೇಕರನ್ನು ಕಳಿಸೋದು, ನ್ಯಾನಿಯನ್ನು ಕಳಿಸೋದು, ಸಿಸ್ಟರ್ನ ಕಳಿಸೋದು ಮಾಡ್ತಾರೆ. ಅದು ಒಂದು ಕಡೆ. ಸೊ ತಕ್ಕ ಮಟ್ಟಿಗೆ ಅದು ಈಗಿನ ಕಾಲದಲ್ಲಿ ಒಂದು ರೀತಿ ಪೋಷಕರನ್ನ ಕೇರ್ ಟೇಕರನ್ನಾಗಿ ಬಿಟ್ಟರು ಕೂಡ ಚೆನ್ನಾಗಿ ನೋಡ್ಕೊತಿದ್ದಾರಲ್ಲ ಅನ್ನುವಂಥದ್ದು ಮಾತು ಬರುತ್ತೆ. ಇನ್ನು ಕೆಲವು ಹೀನಾತಿಹೀನವಾಗಿ ಆಗಿರುವಂಥ ಘಟನೆಗಳು ಏನಪ್ಪ ಅಂತಂದರೆ, ವೃದ್ಧಾಶ್ರಮದಲ್ಲಿ ಬಿಟ್ಬಿಡೋದು. ವೃದ್ಧಾಶ್ರಮದಲ್ಲಿ ಚೆನ್ನಾಗಿ ನೋಡ್ಕೊತಾರೋ ನೋಡಲ್ವೋ ಅದು ಸೆಕೆಂಡ್ರಿ, ಚೆನ್ನಾಗಿ ಊಟ ಕೊಡ್ತಾರೋ ಇಲ್ವೋ ಸೆಕೆಂಡ್ರಿ. ಬಟ್ ಒಂದ್ಸರ್ತಿ ವೃದ್ಧಾಶ್ರಮಕ್ಕೆ ಆದಮೇಲೆ ನಮಗೂ ಇವ್ರಿಗೂ ಇದ್ದಂಥ ಸಂಬಂಧ ಕಡ್ದು ಹೋಗ್ಬಿಡ್ತು, ನಮಗೂ ಇವ್ರಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಈಗಿನ ಕಾಲದಲ್ಲಿ ಕೆಲ ಮಕ್ಕಳು ಮಾಡ್ತಾ ಇದ್ದಾರೆ. ಇನ್ನೂ ಕೆಲವು ಕಡೆ ನಾವು ಈಗಾಗಲೇ ಒಂದಷ್ಟು ಎಕ್ಸಾಂಪಲ್ಗಳನ್ನ ನೋಡಿದ್ವಿ. ಒಂದು ಕಲಕುವ ಘಟನೆ ಆಗಿತ್ತು. ಏನಪ್ಪ ಅಂತಂದರೆ, ಮಗ ವಿದೇಶದಲ್ಲಿ ಇರ್ತಾನಂತೆ, ಅಲ್ಲೇ ಕುಟುಂಬ, ಆತನ ಹೆಂಡತಿ ಮಕ್ಕಳೆಲ್ಲರೂ ಇರ್ತಾರೆ. ಒಂದೇ ತಾಯಿ ಒಂದು ಮನೆಯಲ್ಲಿ ಇರ್ತಂತೆ. ಯಾವಾಗಲೂ ಊಟ ತಿಂಡಿ ಅದೇನೋ ಮಾಡ್ಕೊಂಡು ತಿನ್ಕೊಂಡಿರ್ತಿತ್ತು. ಬಟ್ 1 ವಾರದಿಂದ 2 ವಾರದಿಂದ ತಾಯಿ ಸುದ್ದಿ ಇರೋದಿಲ್ಲ, ಏನೋ ಆಗಿರುತ್ತೆ ಅಂತ ಅನ್ಕೊಂಡು ಸುಮ್ಮನಾಗಿರ್ತಾನಂತೆ ಮಗ. 1 ತಿಂಗಳು ಬಿಟ್ಟು ತಾಯಿಗೆ ಏನಾಗಿದೆ ಅಂತ ಹೇಳ್ಕೊಂಡು ಯಾರಾದರೂ ಹೋಗಿ ಚೆಕ್ ಮಾಡಿ ಅಂತ ಹೇಳಿದಾಗ ಬೆಡ್ಡಲ್ಲಿ ಕೂತ್ಕೊಂಡ ಸ್ಥಿತಿಯಲ್ಲಿ ಆ ಒಂದು ತಾಯಿಯ ಶವ ಹಾಗೇ ಕೊಳೆತು ಹೋಗಿರುತ್ತೆ. ಸೊ ಅಂತಹ ಘಟನೆಗಳು ಕೂಡ ಆಗಿದೆ. ನಮ್ಮ ಭಾರತದಲ್ಲಿ ಸಾಕಷ್ಟು ಉದಾಹರಣೆಗಳಿವೆ. ಅಂದರೆ ವೃದ್ಧಾಶ್ರಮಕ್ಕೆ ಹಾಕೋದು, ವೃದ್ಧಾಶ್ರಮಕ್ಕೆ ಹಾಕಿದ್ಮೇಲೆ ತಂದೆ ತಾಯಿಗಳನ್ನು ಬಿಟ್ಬಿಡೋದು, ಅಥವಾ ಎಲ್ಲೋ ಒಂದು ರಸ್ತೆಯ ಪಕ್ಕದಲ್ಲಿ ಬಿಟ್ಬಿಟ್ಟು ಹೋಗುವಂಥದ್ದೆಲ್ಲ ಆಗ್ತಾ ಇದೆ. ಸೊ ಇಂಥ ಘಟನೆಗಳ ಮಧ್ಯದಲ್ಲಿ ನಮ್ಮ ಭಾರತದ ಹರಿಯಾಣದ ಸೋನಿಪತ್ನಲ್ಲಿ ಒಂದು ಮನಕಲುಕುವ ಘಟನೆ ನಡೆದಿದೆ. ನಿಜವಾಗ್ಲೂ ಹೀನಾತಿಹೀನವಾಗಿ ಮಕ್ಕಳಲ್ಲಿ ತಂದೆಯನ್ನು ನೋಡ್ಕೊಂಡಿರೋದು ಗಮನಿಸ್ತಾ ಹೋಗ್ಬೋದು. ಶಿವಚರಣ ಗುಪ್ತಾ ಅನ್ನೋರು ಪತ್ನಿ ಸಮೇತ ಇವರನ್ನ ವೃದ್ಧಾಶ್ರಮಕ್ಕೆ, ತಮಗಿದ್ದಂತೂ 3 ಜನ ಹೆಣ್ಮಕ್ಳಿದ್ರು. ಸೊ 3 ಜನ ಹೆಣ್ಮಕ್ಳು ಕೂಡ ತಂದೆ ತಾಯಿ ಇಬ್ಬರನ್ನು ಕೂಡ, ಈ ಗುಪ್ತಾ ಅವರನ್ನು ಕೂಡ ಹಾಗೆಯೇ ಗುಪ್ತಾ ಅವರ ಹೆಂಡತಿಯನ್ನು ಕೂಡ ವೃದ್ಧಾಶ್ರಮಕ್ಕೆ ಹಾಕಿರ್ತಾರಂತೆ. 2 ವರ್ಷಗಳ ಹಿಂದೆ ಅನಾರೋಗ್ಯದ ಸಮಸ್ಯೆಯಿಂದ ಗುಪ್ತಾ ಅವರ ಧರ್ಮಪತ್ನಿ ಅವರು ಸಾವನ್ನಪ್ತಾರೆ. ಶಿವಚರಣ ಒಬ್ಬಂಟಿ ಆಗ್ತಾರೆ. ಆದರೂ ಕೂಡ ವೃದ್ಧಾಶ್ರಮದಲ್ಲಿ ಜೀವನ ಕಳೀತಾ ಇರ್ತಾರೆ. ಮೊನ್ನೆಯಷ್ಟೇ ಅವರಿಗೆ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಅವರು ಕೊನೆಯುಸಿರೆಳ್ತಾರೆ. ಅಟ್ಲೀಸ್ಟ್ ಮಕ್ಕಳಾದಂಥವರು ವೃದ್ಧಾಶ್ರಮಕ್ಕೆ ಬಿಟ್ಟರು ಓಕೆ, ತಂದೆ ತಾಯಿ ಅಗಲಿದಂಥ ಸಂದರ್ಭದಲ್ಲಿ, ಕೊನೆಯುಸಿರೆಳೆದಂಥ ಸಂದರ್ಭದಲ್ಲಾದರೂ ಹೋಗಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು, ವಿಧಿವಿಧಾನಗಳಲ್ಲಿ ಪಾಲ್ಗೊಂಡು ತಮ್ಮ ಒಂದು ಕಾರ್ಯ ಏನಿದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಲ್ವ. ಯೂಶ್ವಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಮಾಡ್ತಾ ಬರ್ತಾರೆ. ಬಟ್ ಈ 3 ಜನ ಹೆಣ್ಮಕ್ಳು, ಒಟ್ಟು 3 ಜನ ಹೆಣ್ಮಕ್ಳಿದ್ದಾರೆ. ಈ 3 ಜನ ಹೆಣ್ಮಕ್ಳಲ್ಲಿ ಯಾವೊಬ್ಬರೂ ಕೂಡ ಫ್ರೀ ಆಗಿರ್ಲಿಲ್ವಂತೆ. ಎಲ್ಲರೂ ಕೂಡ ತಮ್ಮ ತಮ್ಮ ಕುಟುಂಬವನ್ನು ನೋಡೋದ್ರಲ್ಲಿ, ತಮ್ಮ ಕುಟುಂಬವನ್ನು ಉದ್ಧಾರ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರಂತೆ. ಸೊ ಯಾವೊಬ್ಬ ಹೆಣ್ಮಗಳು ಕೂಡ ಇಲ್ಲಿಗೆ ಬಂದಿಲ್ಲ.
ಸೊ ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಅಂತ್ಯಕ್ರಿಯೆಗೆ ಬಂದಿಲ್ಲಪ್ಪ 3 ಜನ ಹೆಣ್ಮಕ್ಳು, ಬಿಡಿ ಸಾಯಿಲಿ ಅಂತ ಹೇಳ್ಕೊಂಡು ಏನೋ ಒಂದು ಅಂತ್ಯಕ್ರಿಯೆ ಮಾಡಬಹುದು. ಬಟ್ ಇಲ್ಲಿ ಇವ್ರು ಏನ್ ಮಾಡಿದಾರೆ ಅಂತ ಗೊತ್ತಾ, ವೃದ್ಧಾಶ್ರಮದಕ್ಕೆ 5,600 ರೂಪಾಯಿ ಕೊಟ್ಬಿಟ್ಟು ನೀವು ಅಂತ್ಯಕ್ರಿಯೆ ಮಾಡಿ ಅಂತ ಹೇಳಿದಾರಂತೆ. ಅಂತ್ಯಕ್ರಿಯೆ ಮಾಡುವಂತ ಸಂದರ್ಭದಲ್ಲಿ ಇವರು ದರ್ಶನ ಕೊಟ್ಟಿರೋದು ಹೇಗೆ ಗೊತ್ತಾ, ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ್ ಮೂಲಕ. ಹೌದು, ನಾವು ಕೇಳಿದೀವಿ, ವಿಡಿಯೋ ಕಾಲ್ಗಳನ್ನ ಮಾಡ್ಕೊಂಡು ಎಂಗೇಜ್ಮೆಂಟ್ ಆಗಿರೋದು ನೋಡಿದ್ದೀವಿ, ಗೃಹ ಪ್ರವೇಶಗಳನ್ನ ಮಾಡ್ಕೊಂಡಿರೋದು ನೋಡಿದ್ದೀವಿ, ಸಾಕಷ್ಟು ಹಬ್ಬ ಹರಿದಿನಗಳು ಪೂಜೆ ಪುನಸ್ಕಾರದಲ್ಲಿ ಭಾಗ್ಯ ಆಗೋದನ್ನ ನೋಡಿದ್ದೀವಿ. ಬಟ್ ಐ ಥಿಂಕ್ ಈ ರೀತಿಯ ಘಟನೆಗಳಾಗಿರುವಂಥದ್ದು ಅತಿ ವಿರಳ ಅನ್ಸುತ್ತೆ. ಅಂದ್ರೆ ಅಂತ್ಯಕ್ರಿಯೆಯಲ್ಲಿ ಸ್ವಂತ ಮಗಳು ನೇಪಾಳದಿಂದ ವಿಡಿಯೋ ಕಾಲ್ ಅಲ್ಲಿ ಭಾಗಿಯಾಗಿದ್ದಾಳೆ. ಸೊ ಫೈನಲಿ ಅವರ ಅಂತ್ಯಕ್ರಿಯೆ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿದ್ದು ಎಲ್ಲರೂ ಕೂಡ ಒಂದೇ ಪ್ರಶ್ನೆ ಮಾಡ್ತಿರುವಂಥದ್ದು, ತಂದೆ ತಾಯಿಗಳು ಹೆತ್ತು ವರ್ಷಾನುಗಟ್ಲೆ ಸಾಕಿ ಸಲಹಿ ನಿಮ್ಗೊಂದು ಕುಟುಂಬಕ್ಕೆ ಮದುವೆ ಮಾಡಿಕೊಟ್ಟಿದ್ದಾರೆ, ಕೊನೆಯ ಗಳಿಗೆ 3 ಮಕ್ಕಳಲ್ಲಿ ಒಬ್ರು ಕೂಡ ಬಂದು ನೋಡಕ್ಕಾಗಿಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.